ದಕ್ಷಿಣ ಕನ್ನಡ ಪ್ರಕ್ಷುಬ್ಧಗೊಂಡಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಆಮೇಲೆ ನಿನ್ನೆ ಕೂಡ ಹೇಳ್ತಾ ಇದ್ವಿ ನಾವು, ಒಂದು ಕೊಲೆ ಆದ್ಮೇಲೆ ಮತ್ತದಕ್ಕೆ ಪ್ರತೀಕಾರ ತೀರಿಸುವಂತಹ ಪರಂಪರೆ ಅಥವಾ ಕೆಟ್ಟ ಸಂಪ್ರದಾಯ ಅಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಆಗಿದೆ. ನಿನ್ನೆ ಕೂಡ ಮಂಗಳೂರಿನಲ್ಲಿ ಮತ್ತೆ ತಲ್ವಾರ್ ದಾಳಿಗೆ ಯತ್ನ ಆಗಿದೆಯಂತೆ. ಯಾರ ಮೇಲೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ತಲ್ವಾರ್ ಹಿಡಿದು ಇಬ್ಬರು ದುಷ್ಕರ್ಮಿಗಳು ಅಟ್ಟಾಡಿಸಿದ್ದಾರೆ. ಓರ್ವನ ಮೇಲೆ ತಲ್ವಾರ್ನಿಂದ ದಾಳಿ ಮಾಡಿ ಆತನನ್ನ ಕೊಂದು ಮುಗಿಸೋದಕ್ಕೆ ಯತ್ನ ಮಾಡಿದ್ದಾರೆ. ಬಟ್ ತಲ್ವಾರ್ ಬೀಸಿದ ತಕ್ಷಣ ಬೈಕ್ ಹತ್ತಿ ಯುವಕ ಎಸ್ಕೇಪ್ ಆಗಿದ್ದರಿಂದ ಆತನ ಪ್ರಾಣಪಕ್ಷಿ ಉಳಿದಿದೆ. ಇದಾಗಿರೋದು ಮಂಗಳೂರು ಹೊರವಲಯದ ಮಂಜಿಮೊಗರು ಪ್ರದೇಶದಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಆತಂಕ ಇದೆ, ಯಾವ ಮೂಮೆಂಟಲ್ಲಿ ಏನಾಗುತ್ತೆ ಅಂತ. ನೀವು ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ, ಅದನ್ನು ಕೂಡ ತೋರಿಸ್ತೀವಿ ನಿಮಗೆ ಏನಾಗಿದೆ ಅಂತ. ನಾವು ಹೇಳಿದ್ವಿ ಅಂದರೆ ಈ ಸರಣಿ ನಿಲ್ಲಲ್ಲ ಅಂತ, ನಿಂತಿರೋ ಇತಿಹಾಸನೇ ಇಲ್ಲ. ಮತ್ತು ಒಬ್ಬರು ಕೊಂದ್ರು ಅಂತ ಇನ್ನೊಬ್ರು ರಿವೆಂಜ್ ಮಾಡೋದಕ್ಕೆ ತುಂಬ ಟೈಮ್ ಏನಾಗಲ್ಲ. ಒಂದು ವಾರ 15 ದಿವಸದಲ್ಲಿ ಇನ್ನೊಂದು ಹೆಣ ಉರುಳುತ್ತೆ. ಎಷ್ಟೇ ಪೊಲೀಸ್ ಇಲಾಖೆಯಲ್ಲಿ ಏನೇ ಕಾವಲು ಕಾದು ತಿಪ್ಪರ್ಲಾಗ ಹಾಕಿದ್ರು ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ಕಳೆದ 2-3 ದಶಕದಿಂದ ಆಗಿಲ್ಲ. ಈಗಲೂ ನಿನ್ನೆ ನೋಡಿ, ಒಂದು ಘಟನೆಯಾಗಿ 24 ಗಂಟೆ ಆಗಿಲ್ಲ, ಆಗಲೇ ಅಲ್ಲಿ ಆ ಘಟನೆಗೆ ರಿವೆಂಜ್ ತೆಗೆದುಕೊಳ್ಳುವಂತಹ ಯತ್ನಗಳಾಗಿದೆ. ಅದು ಒಂದು ಕಡೆ ಆಗಿರೋದಲ್ಲ, ಇದು ಸುಮಾರು ಕಡೆಗಳಲ್ಲಾಗಿದೆ. ಅಟ್ಲೀಸ್ಟ್ ಒಂದು 2-3 ಕಡೆಗಳಲ್ಲಾಗಿದೆ. ಒಬ್ಬ ಯಾರೋ ಮನೆಗೋಡೋಗಿ ಜೀವ ಉಳಿಸ್ಕೊಂಡಂತೆ, ಇನ್ನೊಬ್ಬ ಯಾರೋ ಬೈಕ್ ಹತ್ತಿ ಜೀವ ಉಳಿಸ್ಕೊಂಡಂತೆ. ಈ ಆತಂಕಕಾರಿ ಸ್ಟೋರಿಗಳು. ಯಾರೋ ಆಟೋ ಚಾಲಕನ ಮೇಲೆ ಹಲ್ಲೆ ಆಯ್ತಂತೆ. ಅತ್ಯಂತ ಆತಂಕಕಾರಿ ಬೆಳವಣಿಗೆಗಳು ಮಂಗಳೂರಿನಲ್ಲಿ ಆಗ್ತಾ ಇದೆ. ಬಟ್ ಪ್ರಶ್ನೆ ಅಗೇನ್ ನಾವು ಕೇಳ್ತಾ ಇರೋದು, ಪೊಲೀಸ್ ಇಲಾಖೆ ಏನು ತಿಂತಾ ಇದೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಇದು ಎಷ್ಟೊತ್ತಿಗಾಗಿರೋದು, ಆಮೇಲೆ ಹೇಗೆ ತಪ್ಪಿಸ್ಕೊಂಡ ಆ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತು ತನ್ನ ಮೇಲೆ ಅಟ್ಯಾಕ್ ನಡೀತಾ ಇದೆ ಅಂತ, ಆಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಅಟ್ಲೀಸ್ಟ್ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆಯಾ ಅಥವಾ ಇನ್ನೂ ಹುಡುಕ್ತಾ ಇದ್ದೀವಿ, ಕಾರ್ಯಾಚರಣೆ ನಡೆಸ್ತೀವಿ, ಅದೇ ಹಳೆ ರೆಡಿಮೇಡ್ ಸ್ಕ್ರಿಪ್ಟನ್ನು ಕೊಡ್ತಾ ಇದ್ದಾರೆ ಪೊಲೀಸರು? ಈ ಸುಹಾಸ್ ಹತ್ಯೆಯಾದ 24 ಗಂಟೆನೂ ಆಗಿಲ್ಲ, ಅಷ್ಟರಲ್ಲಿ ಸುಮಾರು 5 ಜನ ಮುಸ್ಲಿಂ ಯುವಕರನ್ನ ಟಾರ್ಗೆಟ್ ಮಾಡಿಕೊಂಡು ಹಲ್ಲೆ ಮಾಡುವಂತ ಕೆಲಸ ಆಗಿದೆ. ಅದು ಬೆಳಗಿನ ಜಾವದಿಂದ ಆರಂಭ ಆಗಿ ನಿನ್ನೆ ರಾತ್ರಿವರೆಗೂ ಇದೇ ರೀತಿಯಾದಂತಹ ಕೆಲಸಗಳಾಗಿರುವಂತದ್ದು. ಯಾರಾದ್ರೂ ಅಮಾಯಕರದು ಹೋಗ್ತಾ ಇದ್ರು ಅವರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡುವಂತ ಕೆಲಸಗಳಾಗಿದೆ. ಕೆಲವೊಂದು ಕಡೆಗಳಲ್ಲಿ ಗಂಭೀರವಾದಂತ ಗಾಯಗಳು ಆಗಿದೆ, ಆದ್ರೆ ಯಾವುದೇ ಪ್ರಾಣ ಹಾನಿ ಆಗಿರ್ಲಿಲ್ಲ. ನಿನ್ನೆ ರಾತ್ರಿ ವೇಳೆಗೆ ಪಂಜಿಮುಗೇರ್ ನಗರದ ಪಂಜಿಮುಗೇರಲ್ಲಿ ಇಬ್ರು ಬೈಕ್ ನಲ್ಲಿ ಬಂದಂತ ವ್ಯಕ್ತಿಗಳು, ಅದರಲ್ಲಿ ಓರ್ವ ತಲವಾರನ್ನ ಓಪನ್ ಆಗಿ ಇಟ್ಕೊಂಡು ಬೀಸ್ತಾ ಇದ್ದ, ಜೊತೆಗೆ ಓರ್ವನ ಮೇಲೆ ತಲವಾರ್ನಿಂದ ದಾಳಿಗೆ ಯತ್ನ ಮಾಡಿದ್ದಾನೆ. ತಕ್ಷಣ ಆತ ಇನ್ನೊಂದು ಬೈಕ್ ಹತ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಾಗಾಗಿ ಆತನಿಗೆ ಯಾವುದೇ ತೊಂದರೆಗಳಾಗಿಲ್ಲ. ಜೊತೆಗೆ ರಸ್ತೆ ಮಧ್ಯದಲ್ಲಿ ಹೋಗ್ತಾ ಇದ್ದಂತ ಜನರನ್ನು ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಂಥದ್ದು, ಚೂರಿ ಹಾಕಿರುವಂತದ್ದು ಘಟನೆಗಳು ನಡೆದಿದೆ. ಈ ರೀತಿಯಾದ ಒಟ್ಟು 5 ಪ್ರಕರಣಗಳು ನಡೆದಿದೆ. ಓರ್ವ ಆಟೋ ಚಾಲಕನನ್ನ ಇಳಿಸಿ ಆತನಿಗೆ ಕಲ್ಲಿನಿಂದ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ವೇಳೆ ಒಂದು ಹಿಂದೂ ಮಹಿಳೆ ಬೊಬ್ಬೆ ಹಾಕಿರೋದ್ರಿಂದ ಅವರು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆತ ಬಳಿಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಇನ್ನೋರ್ವನಿಗೆ ಚೂರಿ ಹಾಕುವಂತ ಸಂದರ್ಭದಲ್ಲಿ ಆತ ತಪ್ಪಿಸಿ ಒಂದು ಮನೆಗೆ ಹೋಗಿದ್ದಾನೆ. ಹಾಗಾಗಿ ದೊಡ್ಡ ಯಾವುದೇ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಆದ್ರೆ ಹಲ್ಲೆ ಮಾಡುವಂತದ್ದು, ಕೊಲೆ ಮಾಡುವ ಯತ್ನಗಳು ನಿರಂತರವಾಗಿ ನಿನ್ನೆ ನಡೆದಿರುವಂತದ್ದು. ಸುಮಾರು 5 ಕಡೆಗಳಲ್ಲಿ ಈ ರೀತಿಯಾಗಿ ಮಂಗಳೂರು ನಗರದಲ್ಲೇ 5 ಕಡೆಗಳಲ್ಲಿ ಈ ರೀತಿಯಾದಂತ ಕೃತ್ಯಗಳಾಗಿದೆ. ಹಲ್ಲೆ ಮಾಡುವಂತದ್ದು, ಕೊಲೆ ಮಾಡುವಂತ ಪ್ರಯತ್ನಗಳು ಮುಂದುವರೆದಿರುವಂತದ್ದು. ಆದ್ರೆ ಪೊಲೀಸರು ಈ ಎಲ್ಲ ಪ್ರಕರಣದಲ್ಲಿರುವಂತ ಆರೋಪಿಗಳನ್ನು ಈವರೆಗೂ ಪತ್ತೆ ಹಚ್ಚಿಲ್ಲ. ಎಲ್ಲಾ ಕಡೆಗಳಲ್ಲೂ ಆರೋಪಿಗಳು ಪರಾರಿಯಾಗಿದ್ದಾರೆ. ಹಾಗಾಗಿ ಪೊಲೀಸರು ತಕ್ಷಣ ಅಂತವರನ್ನ ಮಟ್ಟ ಹಾಕಬೇಕು ಅನ್ನುವಂತ ಒತ್ತಾಯವೂ ಕೇಳಿ ಬಂದಿದೆ. ಮಮತಾ, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ. ನಿನ್ನೆ ಮಧ್ಯಾಹ್ನ ನಾವೆಲ್ಲ ನೋಡ್ತಾ ಇದ್ವಿ, SSLC ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡಕ್ಕೆ ಅಂಟಿಕೊಂಡಿರುವಂತಹ ಜಿಲ್ಲೆಗಳು ಟಾಪ್ 1, ಟಾಪ್ 2, ಟಾಪ್ 3 ಅತ್ಯಂತ ಹೆಚ್ಚು ಸುಶಿಕ್ಷಿತರನ್ನ ಕೊಡ್ತಾ ಇರುವಂತಹ ಜಿಲ್ಲೆ ಅಂತೆಲ್ಲ ನಾವು ಖುಷಿ ಪಡ್ತಾ ಇದ್ವಿ. ಆದರೆ ನೋಡಿ, ಒಂದು ದಿನದಲ್ಲೇ ಒಂದು ಜಿಲ್ಲೆಗೆ ಯಾವ್ಯಾವ ರೀತಿಯಲ್ಲಿ ಹೆಸರು ಬರುತ್ತೆ ಅಂತ. ಬುದ್ಧಿವಂತರ ಜಿಲ್ಲೆನೂ ಹೌದು, ಟಾರ್ಗೆಟೆಡ್ ಕಿಲ್ಲಿಂಗ್ಸ್ಗಳಿಗೆ ಹೆಸರಾಗಿರುವಂತಹ ಜಿಲ್ಲೆನೂ ಹೌದು ಅನ್ನೋ ಒಂದು ಕಳಂಕ. ಈ ಕಳಂಕವನ್ನು ತೊಳೆಯೋ ಕೆಲಸವನ್ನು ಬಂದಂತಹ ಸರ್ಕಾರಗಳು ಮಾಡದೇ ಇರೋ ಪರಿಣಾಮವಾಗಿ ಇಂಥ ಕೃತ್ಯಗಳು ನಡೀತಾನೇ ಇದೆ. 80ರ ದಶಕದಿಂದ ಶುರುವಾಗಿ 2025ರಲ್ಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಜಿಲ್ಲೆಯಲ್ಲಿ ಪರಿಸ್ಥಿತಿ ಬದಲಾಗಿಲ್ಲ.